ಸ್ವಾಮಿ ಶರಣಂ ಅಯ್ಯಪ್ಪ. ಅಯ್ಯಪ್ಪ ಸ್ವಾಮಿ ದರ್ಶನಕ್ಕೆ ಹೋಗುವ ಯಾತ್ರೆ ಒಂದು ಸಾಮಾನ್ಯ ಪ್ರವಾಸವಲ್ಲ, ಅದು ಭಕ್ತಿ, ಶುದ್ಧತೆ, ಶಿಸ್ತು ಮತ್ತು ತ್ಯಾಗದ ಮಹಾ ಸಾಧನೆಯ ಪಥ. ಅಯ್ಯಪ್ಪ ಸ್ವಾಮಿ ಜನ್ಮ ಕೇರಳದ ಪಂಬಾ ನದಿ ತೀರದಲ್ಲಿ ಸಂಭವಿಸಿದೆ ಎಂದು ನಂಬಿಕೆ ಹರಡಿದೆ. ಅವರು ಧರ್ಮಶಾಸ್ತ್ರ ರೂಪದಲ್ಲಿ ಜನಿಸಿ ಧರ್ಮ ರಕ್ಷಣೆಗಾಗಿ ಅವತರಿಸಿದರು ಎಂಬುದು ಭಕ್ತರ ವಿಶ್ವಾಸ. ಅಯ್ಯಪ್ಪನ ಸನ್ನಿಧಾನಕ್ಕೆ ಹೋಗುವ ಮೊದಲು ಭಕ್ತರು 41 ದಿನಗಳ ವ್ರತವನ್ನು ಕಟ್ಟುನಿಟ್ಟಾಗಿ ಪಾಲಿಸುತ್ತಾರೆ. ಈ ವ್ರತದಲ್ಲಿ ಶುದ್ಧ ಆಹಾರ, ಸತ್ಯ, ವಚನ, ಸೇವಾಭಾವನೆ ಮುಖ್ಯ. ಕಪ್ಪು ಅಥವಾ ನೀಲಿ ವಸ್ತ್ರ ಧರಿಸುವುದು ಅಯ್ಯಪ್ಪನ ಸಮತ್ವ ಮತ್ತು ವೈರಾಗ್ಯದ ಸಂಕೇತ. ಕಾಲಿನಲ್ಲಿ ಪಾದರಕ್ಷೆ ಧರಿಸದೆ ನೆಲಸ್ಪರ್ಶದ ಮೂಲಕ ವಿನಯ ತೋರಿಸುವುದು ರೂಢಿ. ಭಕ್ತರು ತಮ್ಮನ್ನು ಸ್ವಾಮಿ ಎಂದು ಕರೆಯುತ್ತಾರೆ. ಎಲ್ಲರಲ್ಲೂ ದೇವತ್ವವಿದೆ ಎಂಬ ಸಂದೇಶ ಇದರಿಂದ ಬರುತ್ತದೆ. ಸ್ವಾಮಿ ಶರಣಂ ಅಯ್ಯಪ್ಪ ಎಂಬ ನಾಮಸ್ಮರಣೆ ಯಾತ್ರೆಯ ಸಂಪೂರ್ಣ ಸಮಯದಲ್ಲಿ ಮನಸ್ಸನ್ನು ಏಕಾಗ್ರಗೊಳಿಸುತ್ತದೆ. ಇರುಮುಡಿ ಕಟ್ಟುವುದು ಯಾತ್ರೆಯ ಅತ್ಯಂತ ಪವಿತ್ರ ಆಚರಣೆ. ಒಂದು ಮುಡಿಯಲ್ಲಿ ಪೂಜೆ ಸಾಮಗ್ರಿ, ಇನ್ನೊಂದು ಮುಡಿಯಲ್ಲಿ ಆಹಾರ ಇರುವುದು ಭಕ್ತಿ ಮತ್ತು ಜೀವನ ಸಮತೋಲನದ ಸಂಕೇತ. ಪಂಬಾ ನದಿಯಲ್ಲಿ ಸ್ನಾನ ಮಾಡಿ ಶುದ್ಧತೆಯ ಸಂಕಲ್ಪದೊಂದಿಗೆ ಅರಣ್ಯ ಮಾರ್ಗವಾಗಿ ಬೆಟ್ಟ ಏರುವುದು ಅಹಂಕಾರ ತ್ಯಜಿಸಿ ಆತ್ಮಶುದ್ಧಿಗೆ ಹೋಗುವ ಪಥ. ಶಬರಿಮಲೆಯ 18 ಮೆಟ್ಟಿಲುಗಳನ್ನು ಇರುಮುಡಿಯೊಂದಿಗೆ ಮಾತ್ರ ಏರಬೇಕು. ಪ್ರತಿ ಮೆಟ್ಟಿಲು ಮಾನವನೊಳಗಿನ ದೋಷಗಳನ್ನು ಜಯಿಸುವ ಸಂಕೇತ. ಈ ಯಾತ್ರೆಯಲ್ಲಿ ಜಾತಿ ಭೇದ, ಲಿಂಗ ಭೇದ, ಐಶ್ವರ್ಯ ಭೇದ ಎಲ್ಲವೂ ಕರಗುತ್ತದೆ. ಎಲ್ಲರೂ ಸಮಾನ ಭಕ್ತರು ಎಂಬುದೇ ಅಯ್ಯಪ್ಪನ ಸಂದೇಶ. ಅಯ್ಯಪ್ಪನ ದರ್ಶನ ಭಕ್ತರಿಗೆ ಸಹನೆ, ಶಿಸ್ತು ಮತ್ತು ಜೀವನ ಮೌಲ್ಯಗಳನ್ನು ಕಲಿಸುತ್ತದೆ. ಸ್ವಾಮಿ ಶರಣಂ ಅಯ್ಯಪ್ಪ.